ಈಗೇನು ಅಂಬೇಡ್ಕರ್ ಭವನ, ಅಂಬೇಡ್ಕರ್ದು 5 ಲಕ್ಷದಿಂದ ಶುರುವಾಯಿತು ಸರ್ಕಾರದ ಕಾರ್ಯಕ್ರಮ. ಅವತ್ತೇ ನಾನು 70 ಲಕ್ಷಕ್ಕೆ ರೆಡಿ ಮಾಡಿದ್ದೆ. ನಂತರ ಒಳ್ಳೆ ಊರ್ ಮಧ್ಯೆ ಆಗ್ಬೇಕು ಅಂತ ನಾವು ಮಾಡಿದ್ವಿ. ಸೋಷಿಯಲ್ ವೆಲ್ಫೇರ್ ಅಲ್ಲಿ ಮಾಡಿದ್ರೆ ದುಡ್ಡು ಸಿಗಲ್ಲ ಅಂತ ಹೇಳಿ ಮುನ್ಸಿಪಾಲಿಟಿಯಿಂದ ಮಾಡ್ತೀವಿ ಅಂದ್ರೆ ಅದಕ್ಕೊಂದು ಅಪಪ್ರಚಾರ ಮಾಡಿದ್ವಿ. ಎಲ್ಲ ಆಯ್ತು. ಕಡೆಗೆ ಇವತ್ತು ಏನೋ ಒಂದು ಭವನ ಅಂತೇಳಿ ಕಾಟಾಚಾರಕ್ಕೆ 8-9 ವರ್ಷ ಅದನ್ನ ಮಾಡಿ ಇಟ್ಟಿದ್ರು. ನನಗೆ ಸಮಾಧಾನ ಇರಲಿಲ್ಲ, ಯಾಕಂದ್ರೆ ನನ್ನ ಕನಸೇ ಬೇರೆ ಇತ್ತು. ಸರ್ಕಾರದಲ್ಲಿ ನಾನು ಮಾದೇವಪ್ಪನವರು ಮಂತ್ರಿಗಳನ್ನ ರಿಕ್ವೆಸ್ಟ್ ಮಾಡಿ ವಿನಂತಿ ಮಾಡಿಕೊಂಡು 9 ಕೋಟಿ ತಂದ ಕೆಲಸ ಇವತ್ತು ನಡೀತಾ ಇದೆ. ಆವಾಗ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಹೇಳಿದೆ, ಎಲ್ಲ ದಲಿತ ಮುಖಂಡರು ಸಂಘಟನೆಗಳವ್ರನ್ನ ಕರೆಸಿ ಅವರೆಲ್ರಿಗೂ ನಾನು ಹಿಂದೆ ಏನೇನು ಮಾಡಿದ್ದೆ, ನಾನು ಮೊನ್ನೆ ತಯಾರು ಮಾಡಿದ್ದಲ್ಲ, ಅವತ್ತು ಏನು ಮಾಡಿದ್ದೆ ಅನ್ನೋದನ್ನ ತೋರಿಸಿದೆ. ಈ ಥರ ಕನಸಿತ್ತು, ಹಿಂಗೆ ಮಾಡಬೇಕು ಅಂತಿದ್ದೆ, ಹಿಂಗೆಲ್ಲ ಹೆಚ್ಚು ಕಮ್ಮಿ ಆಯಿತು, ಇವತ್ತು ಹಿಂಗೆ ಮಾಡ್ತಾ ಇದ್ದೀನಿ ಅಂತ ತೋರಿಸ್ದೆ ಎಲ್ಲ ಒಪ್ಕೊಂಡ್ರು. ಆದರೆ ಅಂಬೇಡ್ಕರ್ ಭವನದ ಈ ಕಡೆ ಶಾಲೆ ಅಭಿವೃದ್ಧಿ ಮಾಡ್ತೀವಿ ಅಂತ ತಂದ್ಕೊಂಡಂಥವ್ರು ಶಾಲೆ ಅಭಿವೃದ್ಧಿ ಮಾಡಿದರೆ ತೊಂದರೆ ಇಲ್ಲ, ಅಲ್ಲಿ ಅಂಬೇಡ್ಕರ್ ಅವ್ರು ಪುತ್ಲಿ ಇಡಬೇಕು ಅಂತ ನಾನು ಹೇಳಿದೆ. ನನ್ನ ಹತ್ರ ಬಂದರು, ನಾನು ಹೇಳಿದೆ ನೀವು ಅನುಮತಿ ತಗೊಳ್ಳಿ, ಎಲ್ಲಂದ್ರೆ ಅಲ್ಲಿ ಪುತ್ಲಿ ಇಡೋದು ಬರೋದಿಲ್ಲ, ನೀವು ಸರ್ಕಾರದಲ್ಲಿ ಅನುಮತಿ ತಗೊಂಡು ಇಡಿ ಅಂತ ಹೇಳಿದೆ. ಆದರೆ ರಾತ್ರಿ ಯಾರನ್ನೋ ಕರ್ಕೊಂಡ್ಬಂದು ರಾತ್ರಿ ಅದನ್ನು ಇಟ್ಟು ಇವತ್ತು ಗೊಂದಲ ಸೃಷ್ಟಿ ಮಾಡಿದ್ದಾರೆ. ಈಗ ಅದಕ್ಕೆ ನಿರಂತರವಾಗಿ ಈಗ ನಿಮಗೆ ಗೊತ್ತಾಗಿದೆ, ಈಗ ಯಾರು ಅದ್ರ ಹಿಂದೆ ಇದ್ದಾರೆ. ಈಗ ಸಂಘಟನೆಗಳವರು ಅವರೇ ಏನೋ ಮಾಡೋಂಗಿದ್ರೆ ಆಯಿತು, ಅವರೇನೋ ಒಂದು ಉದ್ದೇಶದಿಂದ ಹೇಳ್ತಾರೆ ಅಂತ ತಿಳ್ಕೊಬೋದು. ಆದರೆ ಅವ್ರ ಹಿಂದೆ ಯಾರಿದ್ದಾರೆ ಇವತ್ತು? ಯಾವ ರಾಜಕೀಯ ಪಕ್ಷಗಳು ಅವರು ಬೆಂಬಲವಾಗಿ ನಿಂತಿದ್ದಾರೆ? ಯಾರು ಇವತ್ತು ಅವ್ರ ಜೊತೆ ಪಾದಯಾತ್ರೆ ಅಂತ ಹೇಳಿ ಮಾಡ್ತಾ ಇದ್ದಾರೆ? ಬಾಯಿಗೆ ಬಂದಿದ್ದು ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ. ನನಗೇನು ಬೇಸರ ಇಲ್ಲ, ನನಗೀಗ ಒಂದು ರೀತಿ ಆಶೀರ್ವಾದ ಅನ್ಕೊಂಡ್ಬಿಟ್ಟಿದ್ದೀನಿ. ಈಗ ನನ್ನ ಬಗ್ಗೆ ಹೆಚ್ಚು ಅವರು ಬೈತಾ ಇರೋದು, ನನ್ನ ಹೆಸರು ಗುಣಗಾನ ಮಾಡ್ತಾ ಇದ್ರೆ ಅವರೆಲ್ಲ ನನಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ನಾನು ಭಾವಿಸಿದ್ದೀನಿ. ನಾನು ಚುನಾವಣೆ ಪೂರ್ವದಲ್ಲೂ ಅಷ್ಟೇ ನನ್ನ ವಿರುದ್ಧವಾಗಿ ನಾನು ಪರಿಶಿಷ್ಟ ಜಾತಿಗೆ ವಿರೋಧಿ, ಪರಿಶಿಷ್ಟ ಪಂಗಡಕ್ಕೆ ವಿರೋಧಿ ಅಂದರು. ಇವತ್ತು ಅಂಬೇಡ್ಕರ್ ಭವನಕ್ಕೆ ದುಡ್ಡು ಕೊಡಿಸಿರೋದು ನನ್ನ ಬದ್ಧತೆಗೆ ಸಾಕ್ಷಿ. ಇವತ್ತು ವಾಲ್ಮೀಕಿ ಭವನಕ್ಕೆ ನಾನು ದುಡ್ಡು ಕೊಡಿಸಿರೋದೇ ಸಾಕ್ಷಿ. ಹೆಚ್ಚುವರಿ ದುಡ್ಡು ಕೊಡಿಸಿ ಇವತ್ತು ಅದಕ್ಕೊಂದು ರೂಪ ಕೊಡಬೇಕು ಅಂತೇಳಿ. ಯಾರು ಆ ಸಮುದಾಯದ ಬಗ್ಗೆ ಪ್ರೀತಿ ಇಲ್ಲ ಅಂದರೆ ಯಾರು ತಲೆ ಕೆಡಿಸ್ಕೊಂಡು ಮಾಡಲ್ಲ. ಸರ್ಕಾರದಿಂದ ಬಂದಿದ್ದು ಬರಲಿ ಬಿಡ್ರಿ ಅಂತ ಕೈ ಕೊಟ್ಕೊಂಡು 10 ವರ್ಷ ಕಾಲ ಕಳೆದ್ರಲ್ಲ, ವ್ಯತ್ಯಾಸ ನೋಡ್ಬೇಕು ನೀವು. ಯಾರು ವ್ಯತ್ಯಾಸ? ಮುರುಗಮಲಲ್ಲಿ ಇರ್ತಕ್ಕಂಥ ಅಮ್ಮಾಜಾನ್ ಬಾವಾಜಾನ್ ದರ್ಗಾ, ನಾನು ಸಣ್ಣ ಹುಡುಗ ಇದ್ದಾಗಿಂದ ನಾನು ನಮ್ಮ ತಂದೆಯವರು ನಾಮಿನೇಷನ್ ಹಾಕೋ ಸಂದರ್ಭದಲ್ಲಿ ಇರ್ಬೋದು, ಮಿಂಡಗಲ್ಲು ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ನಂತರ ಮುರುಗಮಲ್ಲ ದೇವಸ್ಥಾನಕ್ಕೆ ಬಂದು ಅರ್ಜಿ ಹಾಕ್ತಾ ಇದ್ರು. ನಾನು ಅದೇ ಪದ್ಧತಿ ಮಾಡ್ತಾ ಇದ್ದೆ. ಮಧ್ಯದಲ್ಲಿ ಎಲ್ಲೂ ಹೋಗೋದು ಬಿಟ್ಬಿಟ್ಟು ಸುಮ್ಮನೆ ಮನೆಯಲ್ಲಿ ನಮಸ್ಕಾರ ಹಾಕಿ ಹೋಗಿ ಅರ್ಜಿ ಹಾಕೋದು ಮಾಡಿದ್ವಿ 1-2 ಎಲೆಕ್ಷನ್ನಿಂದ. ಆದರೆ ಅವತ್ತಿಂದ ನನ್ನ ಕನಸಿತ್ತು, ನಾನು ಮಕ್ಕಾ ಮದೀನಾ ಇವೆಲ್ಲ ನಾನು ಟಿ ವಿಗಳಲ್ಲಿ ಫೋಟೋಗಳಲ್ಲಿ ನೋಡ್ತಾ ಇದ್ದೆ. ಇಷ್ಟೆಲ್ಲ ಒಳ್ಳೆ ಜಾಗ ಇದೆ, ಇಷ್ಟು ಹಿಂದೂಗಳು ಬರ್ತಾರೆ, ಬರೀ ಮುಸಲ್ಮಾನರಿಗೆ ಮಾತ್ರ ಸೀಮಿತ ಇಲ್ಲ ಅಮ್ಮಾಜಾನ್ ಬಾವಾಜಾನ್. ಯಾಕಂದರೆ ಅದಕ್ಕೂ ಬೇಕಾದ್ರೆ ಹುಡ್ಸ್ಬಿಡ್ತಾರೆ, ಅದಕ್ಕೊಂದು ಕತೆ ಕಟ್ಬಿಡ್ತಾರೆ. ಇವತ್ತು ಹಿಂದೂ ಮುಸ್ಲಿಮರು ಎಲ್ಲರೂ ಅಲ್ಲಿ ನಂಬಿಕೆ ಇಟ್ಕೊಂಡು ಏನೋ ನಮಗೆ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಹೋಗಿ ಅಲ್ಲಿ ನಂಬಿಕೆಯನ್ನು ಮಾಡ್ತಕ್ಕಂಥದ್ದು ಜಾಗ. ಅಲ್ಲಿ ನನ್ನ ಕನಸು ನನಸಾಗಬೇಕು ಅಂತ ನಾನು 2004 ಕನಸ್ಕೊಂಡಿದ್ದೆ. ಆದರೆ ಅವಕಾಶಗಳಾಗಲಿಲ್ಲ ನನಗೆ. ಇವತ್ತು ಸರ್ಕಾರ ನನಗೆ ನಮ್ಮ ಪಕ್ಷ ತಾವೆಲ್ಲರೂ ನನ್ನ ಗೆಲ್ಲಿಸಿ ನನಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರ. ಈಗಲಾದರೂ ಇದನ್ನು ಮಾಡಬೇಕು ಅಂಥೇಳಿ ಪ್ರಾಮಾಣಿಕವಾಗಿ ನಾನು ಅದಕ್ಕೆ ಒಂದು ದೊಡ್ಡ ಯೋಜನೆ ತಯಾರು ಮಾಡಿದೆ. ನನ್ನ ಜೊತೆಗೆ ನಮ್ಮ ಮಿನಿಸ್ಟ್ರು ಜಮೀರ್ ಅಹಮದ್ ಖಾನ್, ಇಲ್ಲ ನೀನು ಮಾಡಿ, ನಾವೇನಾದರೂ ಮಾಡೋಣ, ನಾವೆಲ್ಲ ಒಟ್ಟಿಗೆ ಇದಕ್ಕೆ ಫೈಟ್ ಮಾಡಿ ದುಡ್ಡು ಕೊಡ್ಸೋಣ ಅಂತ ಹೇಳಿದ್ರು. 60 ಕೋಟಿಗೆ ವಿನ್ಯಾಸ ಮಾಡಿಸಿದ್ದೆ. ಕಡೆಗೆ ನಮ್ಮ ಹಣಕಾಸು ಇಲಾಖೆ ನಮ್ಮ ಅಪಾರ ಮುಖ್ಯ ಕಾರ್ಯದರ್ಶಿ ಇದ್ದರು ನಮ್ಮ ಅತೀಕ್ ಅವರು, ಈಗ ಅವರು ನಿವೃತ್ತಿಯಾಗಿ ಮುಖ್ಯಮಂತ್ರಿಗಳ ಅಪಾರ ಮುಖ್ಯ ಕಾರ್ಯದರ್ಶಿಯಾಗಿದ್ದಾರೆ. ಅವರು ನಾವೆಲ್ಲರೂ ಕೂತ್ಕೊಂಡು ಅವ್ರ ಮುಂದೆ ನಾನು ತೋರಿಸಿದೆ, ನೋಡಿ ಈ ರೀತಿ ಮಾಡಿದ್ದೀರಿ ಅಂತ. ಭಾಳ ಖುಷಿ ಆಯಿತು ಅವ್ರಿಗೆ, ಏನು ಇಷ್ಟು ಚೆನ್ನಾಗಿ ಮಾಡಿಬಿಟ್ಟಿದ್ದಾರಲ್ಲ ಅಂತ. ಅವರೇ ಮಾತಾಡ್ತಾ ಇದ್ರು, ನಮ್ಮವ್ರಿಗೆ ಯಾರಿಗೂ ಈ ಥರ ಐಡಿಯಾ ಬರಲಿಲ್ಲಲ್ಲ, ನೀವು ಹೆಂಗೆ ಇದೆಲ್ಲ ಯೋಚನೆ ಮಾಡಿ ಮಾಡಿಸಿದ್ರಿ ಅಂತ ಕೇಳೋರು. ನಾನು ಹೇಳ್ದೆ, ಇಲ್ಲ ನಾನು ಇದು ಕನಸಿದ್ದು. ನಾನು ಹೇಳಿದೆ ಅವ್ರಿಗೆ, ಅತೀಕ್ ಅವ್ರಿಗೆ, ನೀವು ಹಣಕಾಸು ಇಲಾಖೆ ಹೇಳಿದ್ರೆ ದಯವಿಟ್ಟು ಇದನ್ನು ನೀವು ನಿವೃತ್ತಿ ಆಗೋಕ್ಕೆ ಮುಂಚೆ ನನಗಿದು ಕೊಡಬೇಕು, ನಿಮ್ಗೆ ಒಳ್ಳೇದಾಗ್ತದೆ ಅಂತ. ಇಲ್ಲ, ನನಗೂ ಭಾಳ ಗೌರವ ಇದೆ, ನಾನು ಮುರುಗಮಲ್ಲ ಮೇಲೆ ನಂಬಿಕೆ ಇಟ್ಕೊಂಡಿದ್ದೀನಿ, ಹೋಗಿದ್ದೀನಿ ಅಂತ ಹೇಳಿ ಇವತ್ತು 32 ಕೋಟಿ ಇಡೀ ರಾಜ್ಯದಲ್ಲೇ ಯಾವುದೇ ಇದುವರೆಗೂ ಹಜ್ ಭವನ ಮತ್ತೊಂದು ಬೇರೆ ವಿಚಾರ, ಇದಕ್ಕೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಣಕಾಸು ತರುವಂಥ ಕೆಲಸ ಆಗಿಲ್ಲ. ಇಷ್ಟೆಲ್ಲ ನಾನು ಮಾಡಬೇಕಾದ್ರೆ ಆ ಜನಾಂಗದ ಮೇಲೆ ನನಗಿರ್ತಕ್ಕಂಥ ಪ್ರೀತಿ ವಿಶ್ವಾಸ ಇದ್ರೆ ತಾನೆ. ಆ ಜನಾಂಗದ ಮೇಲೆ ನನಗೆ ಪ್ರೀತಿ ವಿಶ್ವಾಸ ಇಲ್ಲ ಅಂದರೆ ನಾನು ಯಾಕೆ ಮಾಡಬೇಕು? ಇದು ನಡ್ಕೊಂಡು ಹೋಗ್ಲಿ ಬಿಡಪ್ಪ, ಇಷ್ಟು ದಿವಸನೂ ನಡ್ಕೊಂಡು ಹೋಗ್ತಾ ಇದೆ, ಏನಾಗ್ಬಿಟ್ಟಿದೆ, ಹೋಗ್ಲಿ ಬಿಡು ಅಂತ ಹೇಳ್ಬೋದು. ಇವತ್ತು ಈ ರೀತಿಯಾಗಿ ನಾನು ಮಾಡ್ತಾ ಇದ್ದೀನಿ. ಆದರೆ ಕೆಲವರಿಗೆ ಬಹುಶಃ ಇವತ್ತು ಅಧಿಕಾರಿಗಳು ಮಾತಾಡಿದ್ರೆ ಅವರು ವಿರೋಧಿ ಇರೋರು. ಯಾರು ಇವತ್ತು ಅಧಿಕಾರಿಗಳು? ಈಗ ನಮ್ಮ ಚಲಪತಿ ಅವರು ಯಾವ ಜನಾಂಗಕ್ಕೆ ಸೇರಿರುವಂಥವ್ರು, ನಮ್ಮ ಸುದರ್ಶನ್ ಅವರು ಯಾವ ಜಾತಿಗೆ ಸೇರಿರ್ತಕ್ಕಂಥವ್ರು,
ಇಲ್ಲಿ ನಮ್ಮ ಇಒ ಯಾವ ಜಾತಿಗೆ ಸೇರಿರುವಂಥವ್ರು, ನಮ್ಮ ಸಬ್ ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟ್ರು ಯಾವ ಜಾತಿಗೆ ಸೇರಿರುವಂಥವ್ರು. ಇವತ್ತು ಎಲ್ಲರೂ ಎಲ್ಲ ಜಾತಿ ವರ್ಗದವರನ್ನು ಇವತ್ತು ನಮ್ಮ ಅಡಿಷನಲ್ SP ಅಲ್ಪಸಂಖ್ಯಾತರು, ನಮ್ಮ ಡೆಪ್ಟಿ ಸೆಕ್ರೆಟರಿ ಅಲ್ಪಸಂಖ್ಯಾತರು, ಇವತ್ತು ನಮ್ಮ DC ಅವರು ಹಿಂದುಳಿದ ವರ್ಗದವರು, ನಮ್ಮ CO ಅವರು ಯಾವ ಜಾತಿ ನನಗೆ ಗೊತ್ತಿಲ್ಲ. ಈ ರೀತಿಯಾಗಿ ನಾವು ಜಿಲ್ಲಾ ಮಟ್ಟದಲ್ಲಿ ಅಥವಾ ತಾಲೂಕು ಮಟ್ಟದಲ್ಲಿ ಇದ್ದರೆ ಇವತ್ತು ಆ ಅಧಿಕಾರಿಗಳು ಒಳ್ಳೆ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಅವ್ರ ಮೇಲೆ ದಾಳಿ, ಅವ್ರ ಮೇಲೆ ಎಲ್ಲ ಅರ್ಜಿಗಳು ಕೊಡುವಂಥದ್ದು, ಇವೆಲ್ಲ ಯಾಕೆ ಅವಶ್ಯಕತೆ ಇದೆ? ಈಗ ನಮಗೆ ಜನ ಅವಕಾಶ ಕೊಟ್ಟಿದ್ದಾರೆ, ನಾನು ಈಗ ಸರ್ಕಾರದಲ್ಲಿದ್ದೀನಿ, ನನ್ನ ಜವಾಬ್ದಾರಿ ನಾನು ಮಾಡ್ತಾ ಇದ್ದೀನಿ. ನಾನು ತಪ್ಪೆಜ್ಜೆ ಇಟ್ಟರೆ ನೀವು ಅದನ್ನು ಹೇಳಿ. ಆದರೆ ರಾಜಕೀಯ ಕಾರಣಗಳಿಗೆ ಸಮಾಜವನ್ನು ಒಡಿತಕ್ಕಂಥ, ಜನರನ್ನು ತಪ್ಪುದಾರಿಗೆ ಎಳಿತಕ್ಕಂಥ ಕೆಲಸ ಮಾಡಿದ್ರೆ ಜನ ಬುದ್ಧಿವಂತರಿದ್ದಾರೆ. ಜನ ಯಾರು ಕೇಳುವಂಥ ಪರಿಸ್ಥಿತಿಯಲ್ಲಿಲ್ಲ. ಕಣ್ಣು ಮುಂದೆ ಆಗ್ತಾ ಇರ್ತಕ್ಕಂಥ ಬದಲಾವಣೆಯನ್ನು ನೋಡಿ ಜನ ತೀರ್ಮಾನ ಮಾಡ್ತಾರೆ. ಇಲ್ಲಿ ನಮ್ಮ ರೋಹಿಲ್ ಇದ್ದಾನೆ, ರೋಹಿಲ್ ಏನಪ್ಪ ಬೇರೆ ಒಂದು ಇದು ಮಾಡ್ಕೊಡ್ತೀನಿ ಅಂತ. ಇದೆಲ್ಲರ ಪರಿಣಾಮನ ನಾನು ಇವತ್ತು ಹೊಸ ಜಾಗ ಹುಡುಕಿ ಅಲ್ಲೆಲ್ಲ ಏನೋ ವ್ಯವಸ್ಥೆ ಮಾಡಬೇಕು ಅಂತ. ತಕ್ಷಣ ಆಗೋದಿಲ್ಲ, ಯಾವುದು ತಕ್ಷಣ ಆಗಲ್ಲ. ಈಗ ನಮ್ಮ ಸಾಹೇಬ್ರು ಹೇಳ್ತಾ ಇದ್ರು 10 ವರ್ಷ ಅಲ್ಲ 20 ಸಾಲ್ಕಾಗೆ ಇದೆಲ್ಲ ಸರ್ವೆ ಮಾಡಿಸಿದ್ದೀನಿ ನಾನು, ಇವೆಲ್ಲ ಸರ್ವೆ ಮಾಡಿಸಿದ್ದೀನಿ. ಅದರಿಂದ ಕೆಲವು ಸಂದರ್ಭದಲ್ಲಿ ನಮಗೆ ಜಾಗ ಸಿಗದೆ ಇರ್ಬೋದು. ಈಗ ನಾನು ಎಲ್ಲೋ ಜಾಗ ಕೊಟ್ಟರೆ ಉಪಯೋಗ ಇಲ್ಲ, ಇದೇ ಭಾಗದಲ್ಲೇ ಕೊಡಬೇಕು, ಇದೇ ಭಾಗದಲ್ಲೇ ನಾವು ಹುಡುಕ್ಬೇಕು, ಇದೇ ಭಾಗದಲ್ಲೇ ಮಾಡಬೇಕು. ಅದರಿಂದ ಕೆಲವು ಸಂದರ್ಭದಲ್ಲಿ ತಕ್ಷಣ ನಮ್ಗೆ ಅದು ಸಿಗುವಂಥದ್ದು ಕಷ್ಟ ಆಗುತ್ತೆ. ಅದರಿಂದ ಇವತ್ತು ಇಷ್ಟೆಲ್ಲ ಮಾಡ್ತಾ ಇದ್ದೀವಿ. ಈಗ ಶಫೀಕ್ ಅವರು ಆಗಲೇ ಮಾತಾಡಿದ್ರು, ಹೇಳಿದ್ರು ಈಗ ಕೆಲವರು ಸಮಸ್ಯೆ ಇದೆ, ರಿಜಿಸ್ಟ್ರೇಷನ್ ಆಗಿಲ್ಲದಿದ್ರೆ ಹೆಂಗೆ ಅಂಥೇಳಿ, GPA ಅಂಥೇಳಿ. ನಿನ್ನೆ ಇದು ನಾವು ನಮ್ಮ ಕ್ಯಾಬಿನೆಟಲ್ಲಿ ಚರ್ಚೆ ಆಯಿತು. ಈ ರೀತಿ ಒಳ್ಳೆ